ಆಹಾ ಆಹಾ ಗೌಡ್ರೆ, ನೋಡ್ರಿ ಗೌಡ್ರೆ, ಮೈಸೂರು ಅರಮನೆನ ಆ ಯಾವ್ದನ ಚೆನ್ನಾಗಿರೋ ಮಂತಕ್ಕೆ ಹೋಗ್ಬಿಟ್ರೆ ಒಳ್ಳೆ ಅರಮನೆ ಅರಮನೆ ಕಟ್ಟಿಸ್ದಂಗೆ ಕಟ್ಟಿಸಿದ್ಯಲ್ಲಪ್ಪ ಅಂತಾರೆ. ನಾವಿವತ್ತು ಅರಮನೆಗೆ ಇದ್ದೀವಲ್ಲ ಗೌಡ್ರೆ. ರಾಮ ರಾಮ, ಅದು ನೋಡ್ತಾ ಇದ್ರೆ ಕಣ್ಣಿಗೆ ಆನಂದವಾಕೈತಲ್ವ ಗೌಡ್ರೆ. ಏ ಸೀನಾ, ಊರಿಗೆ ಕರ್ಕೊಂಡು ಹೋಗಲ್ಲ ಮೊದ್ಲೇ. ನಿನ್ನ ಅರಮನೆ ತೋರಿಸಿ ಏನು ಮೈಸೂರಾಗೆ ಉಳ್ಕೋಬೇಕು ಅಂತ ಮಾಡಿದ್ದೆ ಅನ್ಲ. ಬಾರಲ್ಲ ಊರಿಗೆ ಹೋಗೋಣ. ಅಜೋ ಭಾಸ್ಕರ್ ರಾಜ, ಮಿಲ್ಟ್ರಿ ಮ್ಯಾನ್, ಕಿವುಡು ಮಿಲ್ಟ್ರಿ ಮ್ಯಾನ್, ಡಿಚ್ಚಿ ಡಿಚ್ಚಿ ಹೊಡೆದ ಸಾಯಿಸ್ಬಿಡ್ತೀನಿ ನಿನ್ನ. ಏನ್ ಊರ್ಗೆ ಹೋಗ್ಬಿಟ್ಟೇನಲ್ಲಿ ಮಟ್ಟೆ ಇದ್ದೀಯ? ಇಲ್ಲ ಅದನ್ನ ಮಟ್ಟಿಗಳಿಗೆ ಕಾವು ಕೊಡಿಚೆ ನೀನು. ಹೆಣ್ತಿಲ್ಲ, ಮಕ್ಕಳಿಲ್ಲ, ಹೊಲಿಲ್ಲ, ಮಣ್ಣಿಲ್ಲ, ಸುಮ್ಮನಿರೋದು ಬಿಟ್ಟು ಏನ್ ದನಗಳು ಕಟ್ಟಾಕ್ಬೇಕು, ಕುರಿಗಳು ಮೇಯಿಸ್ಬೇಕು ನೋಡಿ ವೈಜ. ಏನು ಹುಡುಹಕ್ಕೇನೆ ಅಂತಾನೆ. ಯಾಕ ಅರಮನೆ ನೋಡ್ಕೊಂಡು ನಂದು ಇದು ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಊರಿಗೆ ಈಗಲೇ ಹೇಳಿದ್ದೀನಿ. ಸುಮ್ಮನೆ ನಿಂತ್ಕೋಬೇಕು. ಊಟ ಕೊಡಿಸ್ತೀವಿ, ತಿಂಡಿ ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ. ಸುಮ್ಮನೆ ನಮ್ಮ ಜೊತೆಗೆ ಬರೋದು ಕಲ್ತ್ಕೊಳ್ಳಿ ನೀನು. ಏನ್ ಮಾಡ್ತ ಮಾಡಪ್ಪ, ನೀನ್ ಇಷ್ಟ ಬಂದಂಗ ಮಾಡು. ನಾ ಹಾಳಾದ್ ನನ್ನ ಮಗ ಈ ದುಡ್ಡು ಪಡ್ಡು ಕಳ್ಕೊಂಡು ನಿನ್ ಜೊತೆ ಸಿಗಾಕ್ಯಣಂಗಾತು. ಇಲ್ಲಾಂದ್ರೆ ಬಸ್ ಹತ್ಕೊಂಡು ಊರಿಗೆ ಬತ್ತಿದ್ದೆ ಕಳ್ಳ. ಆತದೇ ಮಾಡ್ತ ಮಾಡಪ್ಪ. ಲೇ ಸೀನಾ, ಈ ಅರಮನೆ ಬಗ್ಗೆ ಹೇಳ್ತಿದ್ದೆ, ವಜ್ಕಾರ್ದ ಅಂತ ಹತ್ತೋದೆ. ಬಾರ್ಲ ಇಲ್ಲಿ, ಇದು ಮುಗಿಸ್ಬಾರ್ಲ. ಅರಮನೆ ಬಗ್ಗೆ ಹೇಳ, ಏನೇನೋ ವಿಶೇಷತೆ ಇದಾವ ಇಲ್ಲಿ ಅಂತಾನ. ಹೇಳ್ತೀನಿ ಗೌಡ್ರೆ, ಹೇಳ್ತೀನಿ ಅಂದ್ರೆ ಒಟ್ಟು ತೆಗೀರಿ. ಮೊದ್ಲೊಂದು ಅರಮನೆ ಇತ್ತು ಗೌಡ್ರೆ, ಮರದ್ದು. ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಹೊರಿಗೆ ಅರಮನೆ ಇತ್ತು. ಅದೇ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಇದ್ರಲ್ಲ, ಅವ್ರ ಮದುವೆ ಟೈಮ್ನಾಗ ಬೆಂಕಿ ಬಿದ್ದ್ಬಿಟ್ಟು ಅರಮನೆನ ಸುಟ್ಟೋಗ್ಬಿಡ್ತು ಗೌಡ್ರೆ. ಅವಾಗ ಮೈಸೂರಿನ ಮಹಾರಾಣಿಯಾಗಿದ್ದವ್ರು ಯಾರು ಗೊತ್ತಾ? ಕೆಂಪ ನಂಜಮ್ಮಣ್ಣಿ ಅಂತ. ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ಅವರು ಈ ಹೊಸ ಅರಮನೆ ಕಟ್ಟಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಗೌಡ್ರೆ. ಅವಾಗ ಮದ್ರಾಸ್ ಸರ್ಕಾರ ಇತ್ತು. ಮದ್ರಾಸ್ ಸರ್ಕಾರದ ಸಲಹೆಗಾರರಾದಂತಹ ಹೆನ್ರಿ ಇರ್ವಿನ್ ಅಂತ ಇರ್ತಾರೆ, ಬ್ರಿಟಿಷ್ ಅಧಿಕಾರಿ, ಇಂಜಿನಿಯರು. ಅವ್ರನ್ನ ಕರೆಸಿ ಈ ಅರಮನೆಗೆ ಸ್ಕೆಚ್ ಹಾಕಿಸ್ತಾರ ಗೌಡ್ರೆ. ಆಗಿನ ಕಾಲಕ್ಕೆ 12,000 ರೂಪಾಯಿ, 12,500 ಕೊಟ್ಟಿದ್ರಂತ ಅವ್ರಿಗೆ. ಯಾರಿಗೆಲ್ಲ? ಬ್ರಿಟಿಷ್ ಇಂಜಿನಿಯರ್ಗೆ. ಸುಲಭ ಅಲ್ಲ. ಇನ್ನು ಚೀಫ್ ಇಂಜಿನಿಯರ್ ಆಗಿ ರಾಘವಲ್ಲು ನಾಯ್ಡು ಅಂತ ಒಬ್ಬರನ್ನ ನೇಮಿಸ್ತಾರೆ ಗೌಡ್ರೆ. ಈ ಅರಮನೆ ಹೆಂಗ ನಿರ್ಮಾಣ ಮಾಡಿರ್ಬೇಕು ಲೆಕ್ಕ ಹಾಕ್ರಿ. ಯಾಕಂದ್ರೆ ನಾಗರಾಜು ಅಂತ ಒಬ್ಬ ಕಲಾವಿದನ್ನ ಯುರೋಪ್ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿರುವ ಚಿತ್ರಕಲೆಗಳನ್ನೆಲ್ಲ ಅಧ್ಯಯನ ಮಾಡ್ಕೊಂಬಂದು ಅವೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮ ಅರಮನೆನೂ ಅಷ್ಟೇ ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ಬೇಕು. ಬೇರೆ ದೇಶದ ಕಲೆ, ಚಿತ್ರಕಲೆ, ವಾಸ್ತುಶಿಲ್ಪ ಎಲ್ಲ ನಾವು ಅಳವಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಂಪ ನಂಜಮ್ಮಣ್ಣಿ ಅವರು ಬೇರೆ ದೇಶಕ್ಕೆ ಅವ್ರನ್ನ ಕಳಿಸ್ಕೊಂಡು ಕೊಡ್ತಾರೆ, ಯುರೋಪ್ ದೇಶದ ರಾಜ್ಯಗಳಿಗೆ. ಗೊತ್ತೇಂಗೌಡ್ರೆ ಇದು ಮಾಹಿತಿ ಅಲ್ವಲ್ಲ ಸೀನಾ? ಈ ಅರಮನೆ ಎಷ್ಟು ಎಕರೆಗಿರ್ಬೋದಲ್ಲ ನಿನ್ ಪ್ರಕಾರನ? ಗೌಡ್ರೆ ಸುಮಾರಾಗಿ ಏನ್ ಕರೆಕ್ಟ್ ಆಗಿ ಹೇಳ್ತೀನಿ ತಾಳ್ರಿ. ಈ ಕೋಟೆ ಗೀಟೆ ಎಲ್ಲ ಸೇರಿಸ್ಕೊಂಡ್ ಅರಮನೆ ಆವರಣ ಒಟ್ಟು 72 ಎಕರೆ ಐತಂತ ಮೈಸೂರಿನಾಗ. ಈ ಅರಮನೆ ನೋಡೋದಾದ್ರೆ 74 ಮೀಟರ್ ಉದ್ದ, 47 ಮೀಟರ್ ಅಗಲ ಐತಿ ಗೌಡ್ರೆ. ಈ ಅರಮನೆನ ಕಟ್ಟಿಸ್ಬೇಕಾದ್ರೆ ಆಗಿನ ಕಾಲಕ್ಕೆನ ಸುಮಾರು 47,42,000 ರೂಪಾಯಿಯನ್ನು ದುಡ್ಡು ಐತಂತೆ. ಇವಾಗಿನ ಕಥೆ ಅಲ್ಲ ಗೌಡ್ರೆ ಇದು. ಅವಾಗ ಜಮಾನ್ದಾಗ ಕಟ್ಸಿರೋದು ಅರಮನೆನ. ಆ ಟೈಮ್ನಾಗೆ 47 ಲಕ್ಷ ರೂಪಾಯಿ ದುಡ್ಡು ಐತಂತೆ. ಯೋಚನೆ ಮಾಡ್ರಿ ನೀವು. ಅಬ್ಬಬ್ಬಬ್ಬಬ್ಬಬ್ಬ, ನೋಡಲಿ, ಸುಲಭದ ಮಾತಲ್ಲ ಬಿಡಲ್ಲ. ಅರಮನೆ ಕಟ್ಟಿಸ್ಬೇಕು ಅಂತ ಅಂದ್ರೆ ಸುಲಭದ ಮಾತಲ್ಲ. ನೋಡ್ತಾ ಇದ್ರಂಗೆ ಎಲ್ಲ ಚಿನ್ನ ಒಳದಂಗೆ ಹೊಳಿತೈತಲ್ಲ, ಬಂಗಾರ ಒಳದಂಗೆ. ಗೌಡ್ರೆ ಇವೆಲ್ಲ ಸ್ಫಟಿಕದ ಶಿಲೆಗಳಿಂದ, ನುಣುಪಾದ ಶಿಲೆಗಳಿಂದ ಎಲ್ಲ ಮಾಡಿರೋದಿದು. ಸುಲಭ ಬೇರೆ ಬೇರೆ ಕಲೆ, ವಾಸ್ತುಶಿಲ್ಪ, ಚಿತ್ರಕಲೆ ಎಲ್ಲ ರೆಡಿ ಮಾಡಿ
ತೋರ್ಸೇವ್ರಿ ಇಲ್ಲಿ. ನೆಲ ನೋಡ್ರಿ ಎಷ್ಟು ನುಣ್ಣಗೈತೆ ಅಲ್ವೇ. ಈಗ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ನಮ್ಗೇನು ಗೊತ್ತಾಗೋಕೈತೆ. ನಡ್ರಿ ಮುಂದೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಲೇ ಸೀನಾ, ಈಗ ನಾವು ನಿಂತ್ಕೊಂಡಿದೀವಲ್ಲ ಈ ಜಾಗ ಯಾವ್ದಲ್ಲ? ಗೌಡ್ರೆ, ಇದು ಅಂಬಾ ವಿಲಾಸ ಅಂದ್ರೆ ಖಾಸಗಿ ದರ್ಬಾರ್. ಇದು ಅರಮನೆ, ಮುಖ್ಯ ಅರಮನೆನೆ. ಇಲ್ಲಿ ಯಾರಾದ್ರೂ ಪ್ರಮುಖ ವ್ಯಕ್ತಿಗಳು, ಗೆಸ್ಟ್ಗಳು, ಅತಿಥಿಗಳು ಬಂದ್ರೆ ಈಗ ಇಲ್ಲೇ ಅವ್ರನ್ನ ಸ್ವಾಗತ ಮಾಡ್ತಿದ್ದು. ಇದು ಅರಮನೆಯ ಪ್ರಮುಖ ಜಾಗ ಗೌಡ್ರಿ. ನಡೀರಿ ಮುಂದಕ್ಕೆ ಹೋಗೋಣ ಇವಾಗ. ಗೌಡ್ರಿ, ದಿಸ್ ಈಸ್ ಅರಮನೆ ಮ್ಯಾರೇಜ್ ಹಾಲ್ ಅಂದ್ರೆ ಗೊತ್ತಾ ನಿಮ್ಗೆ? ಕಲ್ಯಾಣ ಮಂಟಪ ಗೌಡ್ರೆ, ಅರಮನೆಯಲ್ಲಿರುವ ಕಲ್ಯಾಣ ಮಂಟಪ. 8 ಕೋನಗಳಿಂದ ನಿರ್ಮಾಣವಾಗಿದೆ ಈ ಕಲ್ಯಾಣ ಮಂಟಪ. ಇಲ್ಲಿ ನಿಂತ್ಕೊಂಡು ನೋಡ್ರಿ, ಇಲ್ಲಿ 8 ಕೋನಗಳು ಕಾಣಿಸ್ತವೆ ಗೌಡ್ರೆ. ಇದ್ರ ಆಕರ್ಷಕತೆ ಏನು ಗೊತ್ತಾ? ಮೇಲ್ಭಾಗದಲ್ಲಿರುವ ಗಾಜಿನ ಒಂದು ಸುಂದರ ರಚನೆ. ಗೌಡ್ರೆ, ಹಸಿರು, ನೀಲಿ, ಕೆಂಪು ಬಣ್ಣಗಳಿಂದ ಮೇಲಿರುವ ಮೇಲ್ಛಾವಣಿಯನ್ನು ಗಾಜಿನಲ್ಲಿ ನಿರ್ಮಾಣ ಮಾಡ್ಯವ್ರಿ ಗೌಡ್ರೆ. ಸುಲಭ ಅಲ್ಲ ಗೌಡ್ರೆ, ಬೆಲ್ಜಿಯಂನಿಂದ ತರಿಸವ್ರೆ ಗಾಜಿನ. ಆ ಗಾಜಿನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಇದರ ಒಳಗಿನ ಕಲ್ಯಾಣ ಮಂಟಪದ ಒಂದು ರಚನೆಯೇ ಚೇಂಜ್ ಆಗುತ್ತೆ ಗೌಡ್ರೆ. ಸುಂದರವಾಗಿ, ಕಣ್ಣಿಗೆ ಆನಂದ ನೀಡುವಂತೆ, ವೈಭವಯುತವಾಗಿ ಕಾಣುತ್ತೆ ಗೌಡ್ರೆ ಈ ಕಲ್ಯಾಣ ಮಂಟಪ. ನೆಲದಲ್ಲಿ ಮತ್ತು ಇದರ ಸುತ್ತಮುತ್ತ ರಚನೆ ಹೆಂಗಿದೆ ಅಂದ್ರೆ ನವಿಲು ಮತ್ತು ಹೂವುಗಳಿಂದ ನಿರ್ಮಾಣ ಆಗಿರೋದು. ಆ ಚಿತ್ರಗಳನ್ನ ಬಿಡಿಸಿದರೆ ಗೌಡ್ರಿ. ಕಂಬಗಳು ನೋಡ್ರಿ ಗೌಡ್ರಿ, ಎಷ್ಟು ವಿಚಿತ್ರವಾಗಿ ಕಲೆಗಾರರು ನಿರ್ಮಾಣ ಮಾಡಿರುವಂತಹ ಕಂಬಗಳು ಗೌಡ್ರೆ. ಇಲ್ಲೇ ರಾಜವಂಶಸ್ಥರ ಮದುವೆಗಳು, ಕಾರ್ಯಕ್ರಮಗಳು, ಸಮಾರಂಭಗಳು, ರಾಜಕೀಯ ಚರ್ಚೆಗಳು ಇಲ್ಲಿ ನಡೆಯುವಂತೆ. ಮೊದಲು, ಇವಾಗಲ್ಲ, ಇವಾಗೇನು ನಡೆಯಲ್ಲ. ಮೊದಲು ರಾಜರು ಇದ್ರಲ್ಲ, ಅವಾಗ ಇಲ್ಲಿ ಮದುವೆಗಳೆಲ್ಲ ಇಲ್ಲೇ ನಡೀತಿದ್ವು. ಮದುವೆ ಚೌಟ್ರಿನೇ ಹಿಂಗೈತಿ ಅಂದ ಮೇಲೆ ಗೌಡ್ರೆ, ಮದುವೆ ಇನ್ ಹೆಂಗ ಆಗ್ತಿತ್ತು ಅಂತ ಯೋಚನೆ ಮಾಡ್ರಿ. ಯಾವ್ದೋ ಅವ್ರ ಕಥೆಗೆ ನಾನು ಕೇಳ್ತಿದ್ದೆ. ಸುವರ್ಣ ಪುಷ್ಪಂ ಸಮರ್ಪಯಾಮಿ ಎಂಬರಂತೆ. ಅದೇನು ಸುವರ್ಣ ಪುಷ್ಪಂ ಸಮರ್ಪಯಾಮಿ. ನಾವು ಅಕ್ಕಿ ಕೇರ್ತೀವಲ್ಲ ಅಂತ ಮರದಾಗೆ ಚಿನ್ನದ ಕಾಯಿನ ನಾಣ್ಯಗಳು ತಗೊಂಡ್ಬಿಟ್ಟು ಜರದ ಮೇಲೆ ಎರ್ಸ್ಬಿಡ್ರಂತ ಹಿಂಗೆ. ಅವಾಗ ಆಗಿನ ಕಾಲಕ್ಕೆ ಅಲ್ಲ, ಮೈಸೂರು ಅರಮನೆ ಅಂತ ನನಗೆ ಗೊತ್ತಿಲ್ಲ, ಬಟ್ ದೊಡ್ಡ ಶ್ರೀಮಂತ ರಾಜ ಮನೆತನಗಳು ಹಂಗ ಮಾಡವಂತೆ. ಚಿನ್ನ ಬೆಳ್ಳಿನ ಎಷ್ಟು ಸುಳ್ಳು ಎಷ್ಟು ನಿಜನೋ ನನಗೆ ಗೊತ್ತಿಲ್ಲ. ಒಟ್ಟು ಸುವರ್ಣ ಪುಷ್ಪಂ ಸಮರ್ಪಯಾಮಿ, ಯಾರೆಷ್ಟು ಬೇಕಾದರೂ ಚಿನ್ನ ತಗೊಂಡೋಗ್ಬೋದು ಎಂಬುದು ರಾಜ ವೈಭೋಗದ ಒಂದು ಉದಾಹರಣೆ ಅಷ್ಟೇನ. ಅಬ್ಬಬ್ಬಬ್ಬ, ನೋಡ್ಲೆ ಸೀನಾ, ಎಂತ ಚೆನ್ನಾಗಿ ಕಟ್ಸವ್ರಿ ಅಲ್ವೇ. ನನಗೆ ಕಂಬಗಳು ನೋಡ್ಲ ಯೋಸೊಂದ ಇದಾವೆ. ಕಂಬಗಳು ಮ್ಯಾಲ್ ಬಿಟ್ರೋ ಇಳೆ ಬಿಟ್ರೋ ಗಾಜಿನವು ಅವೆಲ್ಲ ನೋಡ್ತಾ ಇದ್ರೆ ಎಷ್ಟು ಕಷ್ಟಪಟ್ಟು 1 ದಿನಕ್ಕೆ 2 ದಿನಕ್ಕೆ ಆಗಿಲ್ಲಪ್ಪ ಇದನ್ನ ಕಟ್ಸಕ್ಕೆ. ಜಾಸ್ತಿ ದಿನ ತಿಂದೈತಿದನು. ಹೂಗೌಡ್ರೆ, ಇದನ್ನು ಒಬ್ರು ಇಬ್ರು ಕೈಯಾಗ ಕೆಲ್ಸನೇ. ನೀನ್ ಬುಲೆ ತಲೆ ಕೆಡಿಸ್ಕೊಂಡು ವರ್ಷಾನ್ ಗಟ್ಲೆ ಕಟ್ಟಿರೋದು. ಬರ್ರಿ ಮುಂದಕ್ಕೆ ಹೋಗೋಣ. ಲೇ ಸೀನಾ, ಇದೆಲ್ಲ ಹಿಂಗೈತಿದು. ರಾಮ ರಾಮ, ಕುರುಕ್ಷೇತ್ರ ನಾಟಕದಾಗ ಸಿಂಹಾಸನ ಇದ್ದಂಗ ಐತಲ್ಲೇ. ಏನ್ಲ ಇದು? ಯು ಆರ್ ನಿಯರ್ಲಿ ರೈಟ್ ಗೌಡ್ರೆ. ಕುರುಕ್ಷೇತ್ರದಾಗ ಐತಲ್ಲ ಸಿಂಹಾಸನ, ಇದು ಅದೇ ತರನೇ. ಆದ್ರೆ ಇದು ಕುರುಕ್ಷೇತ್ರದ ಸಿಂಹಾಸನ ಅಲ್ಲ, ನಮ್ಮ ಮೈಸೂರು ಅರಮನೆಯ ರಾಜವಂಶದ ಸಿಂಹಾಸನ. ಗೌಡ್ರೆ, ಇದು ಅಂತಿಂತ ಸಿಂಹಾಸನ ಅಲ್ಲ ಗೌಡ್ರೆ, ಚಿನ್ನದ ಸಿಂಹಾಸನ, ಚಿನ್ನದಿಂದ ಮಾಡಲ್ಪಟ್ಟ ಸಿಂಹಾಸನ. ಇನ್ನೊಂದು ವಿಚಾರ ಗೊತ್ತಾ ನಿಮಗೆ? ದಸರಾ ಟೈಮ್ನಾಗ ಮಾತ್ರ ನೋಡಕ್ ಸಿಗ್ತೈತಿದು. ನಾನಾದ್ರೂ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇದೆಲ್ಲ ಟೈಮ್ನಾಗೂ ಸಿಗಲ್ಲ ಅಷ್ಟೇ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋನ, ಇದು ಎಲ್ಲ ಟೈಮ್ನಾಗೂ ಸಿಗಲ್ಲ. ಎಲ್ಲ ಟೈಮ್ನಾಗೂ ಎತ್ತಿಕ್ಕಿರ್ತಾರೆ, ದಸರಾ ಟೈಮ್ನಾಗ ಮಾತ್ರ ಸಿಗ್ತೈತಿ. ಗೌಡ್ರೆ, ಹೇಳ್ತೀನಿ ಕೇಳ್ರಿ.
ಇದು ಚಿನ್ನದಿಂದ ಮಾಡಿರುವಂತಹ ಸಿಂಹಾಸನ, ಆ ಮೇಲೆ ಛತ್ರಿ, ಪೀಠ ಮತ್ತೆ ಆಸನ, ಇದನ್ನು 3 ಭಾಗಗಳಾಗಿ ವಿಂಗಡಿಸಿ ಎತ್ತಿಕ್ಬಿಡ್ತಾರೆ. ಬೇರೆ ಟೈಮ್ ಯಾರಿಗೂ ಸಿಗಲ್ಲ. ಇದು ನಮ್ಮ ಮೈಸೂರು ವಂಶಸ್ಥರ, ಮೈಸೂರು ಮನೆತನದ ಪರಂಪರೆಯ ಸಂಕೇತ, ಗೌರವದ ಸಂಕೇತ, ಕೀರ್ತಿಯ ಸಂಕೇತ, ಸಾಮರ್ಥ್ಯದ ಸಂಕೇತ ಗೌಡ್ರಿ. ಇದು ರಾಜ ಮಹಾರಾಜರ ಕಾಲದಿಂದನೂ ಬತ್ತನೇ ಐತಿ. ಇದು ಹೆಂಗಾದ್ರೂ ಒಂಥರ ಗರ್ವ. ನಮ್ಮ ಮೈಸೂರು ಅರಮನೆಯಲ್ಲಿ ಚಿನ್ನದ ಸಿಂಹಾಸನವಿದೆ ಎಂಬುದು ನಮ್ಮೆಲ್ಲರಿಗೂ ಗರ್ವ ಗೌಡ್ರಿ. ಇನ್ನೊಂದು ವಿಚಾರ ಗೊತ್ತಾ, ಏನೋ ಹೇಳಕ್ ಮರ್ತಿ. ಈ ದಸರಾ ಟೈಮ್ನಾಗೆ ಇದ್ರ ಮೇಲೆ ರಾಜವಂಶಸ್ಥರನ್ನ ಕೂಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದು, ರಾಜಕೀಯ ಚರ್ಚೆ ಎಲ್ಲ ನಡೆಯಲ್ಲ ಇಲ್ಲಿ. ಧಾರ್ಮಿಕ ವಿಧಾನಗಳನ್ನು ಮಾಡ್ತಾರೆ. ಇದು ಮೈಸೂರು ಅರಮನೆಯ ಸಿಂಹಾಸನದ ಬಗ್ಗೆ ಮಾಹಿತಿ. ಲೇ ಸೀನಪ್ಪ, ಈ ದಸರಾದಾಗೆ ಆನೆ ಮೇಲೆ ಇಕ್ಕೊಂಡು ಹೋಗ್ತಾರಲ್ಲ ಅಂಬಾರಿ, ಅದು ಮೈಸೂರು ಅರಮನೆಗೆ ಐತಂತೆ. ನಡಿಯಲ್ಲ ಅಲ್ಗ ಹೋಗಂದ್ ನೋಡೋಣ. ಬರ್ರಿ ಗೌಡ್ರೆ, ತೋರಿಸ್ತೀನಿ ಬರ್ರಿ, ಅದನ್ನ ತೋರಿಸ್ತೀನಿ ಬರ್ರಿ. ಹಾ ಲೇ ಸೀನಾ, ನೋಡಲ್ಲ ಎಷ್ಟು ಲಕ್ಷಣವಾಗೈತ್ ನೋಡ್ಲಾ. ಚಿನ್ನದ ಅಂಬಾರಿ ಕಣ್ ತುಂಬ ತುಂಬ್ಕೊಂಬಕ್ಕೆ ಎಂತ ಚೆನ್ನಾಗಿ ಕಾಣ್ತೈತ್ ನೋಡ್ಲಾ. ನಮ್ಮ ಕರ್ನಾಟಕ ಅದಕ್ಕೆ ಅಲ್ವೇ ಅನ್ಲ ನಮ್ಮ ಮೈಸೂರು ಅರಮನೆ ಇಷ್ಟೊಂದು ವಿಶೇಷವಾಗಿ ಶ್ರೀಮಂತವಾಗಿದ್ದು ಅಂಬುದು. ನೋಡಲ್ಲ ಎಂತ ಚೆನ್ನಾಗೈತೆ. ಲೇ ಸೀನಾ, ಇದ್ರ ಬಗ್ಗೆನೂ ಒಂದೆರಡು ಮಾತು ಹೇಳಲ್ಲ. ಇದ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ನಾವು ಮೈಸೂರು ಅರಮನೆಗೆ ಬಂದಿದ್ದೇವೆ ಎಷ್ಟು ಗೌಡ್ರಿ. ಹೇಳ್ತೀನಿ ಕೇಳ್ರಿ. ಇದು ಕರ್ನಾಟಕದ ಕಿರೀಟ, ಚಿನ್ನದ ಅಂಬಾರಿ ಗೌಡ್ರೆ. ಇದೆಷ್ಟು ಕೆಜಿ ಐತಿ ಗೊತ್ತೇ? ಬರೋಬ್ಬರಿ 750 ಕೆಜಿ ಐತೆ ಗೌಡ್ರೆ ಇದು ಚಿನ್ನದ ಅಂಬಾರಿ. ಇದು ಮೈಸೂರು ದಸರಾ ಟೈಮ್ನಾಗೆ ಆನೆ ಮೇಲಿಕ್ಕಿ ಮೆರವಣಿಗೆ ಮಾಡಿಸ್ತಾರೆ. ಇದ್ರೊಳಗೆ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯನ್ನಿಟ್ಟು ಆನೆ ಮೇಲೆ ಮೈಸೂರಿನಾಗೆಲ್ಲ ಮೆರವಣಿಗೆ ಮಾಡಿಸ್ತಾರೆ ಗೌಡ್ರೆ. ಇನ್ನೊಂದು ವಿಚಾರ ಗೊತ್ತ ನಿಮಗೆ? ಈ ಅಂಬಾರಿ ಆನೆ ಹೆಸರು ಅರ್ಜುನ ಅಂತ. ಅದಕ್ಕೆ ತಾಲೀಮು ಮಾಡಿ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ದಸರಾ ಟೈಮ್ನಾಗ ಬರ್ಬೇಕು ಗೌಡ್ರೆ. ಆನೆ ಸ್ವಾಗತ ಮಾಡ್ಕೊಂಬದೇ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಅರ್ಜುನ ಆನೆ ಜೊತೆಗೆ ಇನ್ನು 4 ಆನೆಗಳಿರ್ತಾವ ಗೌಡ್ರೆ, ಇನ್ನು 4 ಆನೆಗಳಿರ್ತವೆ. ಹಂಗಾರೆ ಅರ್ಜುನ ಒಂದೇ ಊರಲ್ಲ, ಇನ್ನು 4 ಆನೆಗಳು ಇರ್ತಾವಲ್ಲ. ಇದ್ರ ಒಟ್ನಾಗ 5 ಆನೆನ ದಸರಾದಾಗ ಬಳಸೋದು. ಅಂಬಾರಿ ಊರೋನು ಅರ್ಜುನನೇ, ಆದ್ರೆ ಅರ್ಜುನನ್ ಪಕ್ಕದಾಗಿರ್ತಾರಲ್ಲ ಯಾರ್ಯಾರು ಅಂತಂದ್ರೆ ಅಭಿಮನ್ಯು, ಧನಂಜಯ, ವಿಕ್ರಮ ಮತ್ತೆ ಗೋಪಿ ಅಂತ. ಈ 4 ಆನೆಗಳು ಅರ್ಜುನನ ಜೊತೆಗೆ ಮೆರವಣಿಗೆ ತುಂಬಾ ಸಾಕತವೆ. ಅರ್ಜುನ ಆನೆ ಮೇಲೆ ಅಂಬಾರಿ ಇದ್ದು ಅಂಬಾರಿ ಒಳಗೆ ಚಾಮುಂಡೇಶ್ವರಿ ತಾಯಿ ಹೋಗ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬ ವಿಶ್ವವಿಖ್ಯಾತ ದಸರಾ ಮೆರವಣಿಗೆ ಕಣ್ ತುಂಬ್ಕೊಂಬ ಆನಂದವಾಗ್ತೈತೆ ಗೌಡ್ರಿ, ಆನಂದವಾಗ್ತೈತಿ. ಇದು ಇವಾಗ ಆಗಿನ ಕಾಲಕ್ಕೆ ರಾಜರು ಕುಕಮರಂತೆ ಅದ್ರ ಮೇಲೆ. ಅದಾದ್ಮೇಲೆ ಬತ್ತ ಚಾಮುಂಡೇಶ್ವರಿ ತಾಯಿನ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡೋ ಸಂಪ್ರದಾಯ ಬಂದೈತೆ ಗೌಡ್ರಿ. ಗೌಡ್ರೆ, ಒಂದ್ಸಲಿ ನೀವು ದಸರಾ ಟೈಮ್ನಾಗ ಬರ್ರಿ, ದಸರಾದಾಗ ಬಂದು ನೋಡ್ಕೊಂಡು ಹೋಗ್ರಿ ಗೌಡ್ರೆ. ಚೆನ್ನಾಗಿರ್ತೈತೆ. ನಾನು ವರ್ಷ ಬರ್ತೀನಿ, ನೀವು ಒಂದ್ಸಲಿ ಬಂದು ಹೋಗ್ರಿ. ಸುಮ್ಮನೆ ಕುಕ್ಕಸ್ಗಳ ಜಾಸ್ತು ಒಬ್ನೇ ಬಲ್ಸ ನೀನು ಅಲ್ಲಿ. ಏನ್ ದೊಡ್ಡ ಪೈಲ್ವಾನ್ ನೋಡಿ ನೀನು. ವಯಸ್ಸೈತೆ ಎಲ್ಲ ಒಂದ್ಸ ಇರೋಣ ಅಮ್ಮಂಗಿಲ್ಲ ನೀನು. ಹೇಳ್ದಂಗೆ ಕೇಳ್ದಂಗೆ ಅರೆ ಹೊಡಿಯಕ್ಕೆ ಯಾಕ ಓಡು ಬಲ್ಸ ಇಲ್ಲಿಗೆ. ನಮಗಲ್ಲಿ ಕೈ ಕಾಲಾಡ್ದಂಗ ಆಗ್ಯಾವಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದು ಯಾವ್ದ ನ್ಯಾಣ ಹಾಕ್ಯಂಡು ಸತ್ತವ್ರೆ, ಬರ್ರಿ ನಿಮ್ಮ ಕಡೆ ನೋಡ್ಕೊಂಡು ಹೋಗ್ರಿ ಅಂತಾರೆ. ನಮಗ್ ದಿಗಿಲ್ ಬಿದ್ದು ದೊಡ್ಡೋಗಿ ನೋಡ್ತೀವಿ, ಅಲ್ಲಿ ನೀನೆಲ್ಲ ಇದ್ದಿದ್ದು. ನೀನೇ ಹೋಗಿಬಿಟ್ಟಿದ್ದೆ ಅನ್ಕಂಡೆ. ಹೆಂಗ ದೇವ್ರ ದಯದಿಂದ ಹೋಗಿಲ್ಲ ನೀನು. ಇನ್ನೊಂದು ತಿರ್ಗಿಗಳ ಜೋ ಏನನ್ನ ಹೇಳ್ದಂಗೆ ಕೇಳ್ದಂಗೆ ಅಲ್ಲೂ ಇಲ್ಲಿಗೂ ಹೋಗು ನಿನಗೆ ಐತಿ.
ನೋಡ್ತೇನ್ರಿ ಗೌಡ್ರಿ ಎಂತೆಂತ ಮಾತು ಬೈತಾನ ಅವ್ನ್ ಸೀನ ನನ್ನ. ಯಾಡ್ರಿ ಗೌಡ್ರಿ ನೀವೇ ನನ್ನ ಕ್ಯಾಕುರ್ಸೋಗಿರಿ ಮಕ್ಕ ನನ್ನ ಮಗ್ಗಿ. ಹೋಗ್ಲಿ ಬಿಡು ನೀನ್ ಮಾಡಿರವ ಅಂತವೇನ. ನಡಿ ಈಗ ಮುಂದಿನ ಸಲ ದಸರಾಕ್ ಬಚ್ಚಲ್ಲ ನೀನು ಮೈಸೂರಿಗೆ, ನನ್ನೂ ಕರ್ಕೊಂಬ ಮರಿದಂಗೆ. ನಡಿ ಹೋಗೋಣ, ಮುಂದಕ್ಕೆ ಹೋಗೋಣ, ಬ್ಯಾರೇದ್ ನೋಡೋಣ. ಇದೇ ಆತ್ತಲ್ಲ ಸೀನಾ, ಇದಾದ ಬಾಗಿಲು ತಕ್ತಂದು ನಿಲ್ಲಿಸ್ತೆ ಏನ್ಲ ಇದು? ದಿಸ್ ಈಸ್ ನಾಟ್ ಎ ಆರ್ಡಿನರಿ ಡೋರ್ ಗೌಡ್ರೆ, ದಿಸ್ ಈಸ್ ನಾಟ್ ಎ ಆರ್ಡಿನರಿ ಡೋರ್, ದಿಸ್ ಈಸ್ ಸಿಲ್ವರ್ ಡೋರ್ ಇನ್ ಅವರ್ ಮೈಸೂರು ಪ್ಯಾಲೇಸ್. ಅರ್ಥ ಆಯ್ತಾ ಗೌಡ್ರೆ? ಇದು ಬೆಳ್ಳಿ ಬಾಗಿಲು ಗೌಡ್ರೆ, ಇಂಥವು ಅರಮನೆಯಾಗ ಇದಾವೆ. ಅಂಬಾವಿಲಾಸ ಸುತ್ತಮುತ್ತ ಒಳ್ಳೊಳ್ಳೆ ಸಭಾಂಗಣದ ಬಾಗಿಲುಗಳು, 2 ಬಾಗಿಲುಗಳು ಇವು ಬೆಳ್ಳಿಯಿಂದ ನಿರ್ಮಾಣ ಮಾಡಿರೋದು. ಬೆಳ್ಳಿಯ ಲೇಪನಗಳು, ಅದರ ಮೇಲೆ ಸೂಕ್ಷ್ಮ ಕೆತ್ತನೆಗಳು ರಾಜ ಪರಂಪರೆ ವೈಭವವನ್ನು ತಿಳಿಸುತ್ತೆ ಗೌಡ್ರಿ. ನೋಡ್ರಿ ಅದ್ರ ಮೇಲೆ ಸಣ್ಣ ಕೆತ್ತವ್ರೆ ಎಲ್ಲನ ಚಿತ್ರಕಲೆಗಳನ್ನ. ನಾವೇನ್ ಮಾಡ್ತೀವಿ, ಸುಮ್ನೆ ಬತ್ತೀವಿ, ಮೈಸೂರು ಅರಮನೆ ಹೋಗ್ತೀನಿ ಕಣಪ್ಪ ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೊರಟು ಬಿಡ್ತೀವಿ. ಪ್ರತಿಯೊಂದನ್ನು ನಾವು ಗಮನಿಸ್ಬೇಕು ಗೌಡ್ರಿ. ಎಷ್ಟು ಕಷ್ಟಪಟ್ಟು ಅರಮನೆ ನಿರ್ಮಾಣ ಮಾಡ್ಯವ್ರೆ, ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡವ್ರೆ ಎಂಬುದನ್ನ ನಾವು ತಿಳ್ಕೋಬೇಕು. ನೋಡ್ರಿ ಇದು ಬೆಳ್ಳಿ ಬಾಗಿಲು, ಅದರಲ್ಲಿ ಸೂಕ್ಷ್ಮ ಕೆತ್ತನೆಗಳು, ನಾಟ್ಯ ಮಾಡುತ್ತಿರ್ತಕ್ಕಂತಹ ಇವರು ಕಲಾವಿದೆಯರು ಕೆಳಗಡೆ ನೋಡ್ರಿ ಭರತನಾಟ್ಯ ಮಾಡ್ತಾ ಇದ್ದಾರೆ, ಏನೋ ಒಟ್ಟು ನಾಟ್ಯ ಮಾಡ್ತಾ ಇದ್ದಾರೆ. ಪಕ್ಷಿಗಳ ಸಂಕೇತ, ಚಿತ್ರಕಲೆ, ರಂಗೋಲಿಗಳೆಲ್ಲ ಈ ಬಾಗಿಲು ಮೇಲೆ ಬಿಡಿಸವ್ರೆ ನೋಡ್ರಿ ಗೌಡ್ರಿ. ಹಂಗಾರೆ ಇದು ಬೆಳ್ಳಿ ಬಾಗಿಲೇನ್ಲ? ರಾಮ ರಾಮ ರಾಮ. ಈಗ ಒಂದು ಗ್ರಾಮ್ ಬೆಳ್ಳಿ ತಾಮಕ್ಕೆ ತಲೆ ಕೆರ್ಕೊಂಬಂಗಾಕೈತೆ. ಆಗಿನ ಕಾಲದಾಗ ರಾಜರು ಬಾಗಲೇ ಬೆಳ್ಳಿದ್ ಮಾಡ್ಸವ್ರೆ ಅಂದ್ರೆ ಲೆಕ್ಕ ಹಾಕಲ್ಲ. ಅಲ್ಲಲ್ವೇನ್ರಿ ಗೌಡ್ರೆ, ರಾಜರಿಗೂ ನಮಗೂ ಇರೋ ವ್ಯತ್ಯಾಸ. ರಾಜರು ಯಾರಲ್ಲಿ ಅಂದ್ರೆ ಸ್ವಾಮಿ ನಮಸ್ಕಾರ, ಸ್ವಾಮಿ ನಮಸ್ಕಾರ, ನಾವಿದ್ದೀವಿ ಸ್ವಾಮಿ ಅಂತನ ಕೂಗೋರು. ನಾವೇನಾದ್ರೂ ಯಾರಲ್ಲಿ ಅಂತಂದ್ರೆ ಯಾರು ಇಲ್ಲ ಇಲ್ಲಿ ಅಂತಾರೆ. ಅದೇ ರಾಜರಿಗೂ ನಮಗೂ ಇರೋ ವ್ಯತ್ಯಾಸ. ಬರೀ ಮುಂದಕ್ಕೆ ಹೋಗೋಣ. ಲೇ ಸೀನಾ, ಇವ್ಯಾತಲ್ಲ ಇವು ಗಾಲಿ ಬಂಡಿ ತ ಕರ್ಕೊಂಬಂದೆ, ಇದ್ಯಾತಲ್ಲ ಇದು? ಏ ಗೌಡ್ರೆ, ದಿಸ್ ಈಸ್ ನಾಟ್ ಎ ಗಾಲಿ ಬಂಡಿ, ದಿಸ್ ಈಸ್ ಕಾಲ್ ಪಿರಂಗಿ. ಏನ್ ಹೇಳ್ರಿ ಗೌಡ್ರೆ, ಪಿರಂಗಿ ಅಂತಾರೆ ಇವನ್ನ. ಇದು ಯುದ್ಧಗಳ ಕಾಲದಲ್ಲಿ ಬಳಸಿರ್ತಕ್ಕಂತಹ ಪಿರಂಗಿ. ಪಿರಂಗಿ? ನಾನು ಪರಂಗಿ ಅಂತ ಕೇಳಿದ್ದೀನಪ್ಪ, ಇದ್ಯಾತಪ್ಪ ಪಿರಂಗಿ? ಅಲ್ವಲೋ ಸೀನಾ, ಇದನ್ನ ಯುದ್ಧದಾಗ ಹೆಂಗಲ್ಲ ಬಳಸ್ತಾರೆ, ಇದನ್ನ ಯಾಕಣ ಹೋಗಕೈತಿ ಅನ್ಲ? ಗೌಡ್ರೆ ಹೇಳ್ತೀನಿ ಕೇಳ್ರಿ. ಇದ್ರೊಳಗೆ ಒಂದು ಕೊಳವೆ ಐತಲ್ಲ, ಏಕ ಪೈಪ್ನಂತದು. ಆ ಪೈಪ್ನಂತದ್ರೊಳಗೆ ಮದ್ದು ತುಂಬ್ತಾರೆ. ಮದ್ದು ತುಂಬಿ ಒಂದು ಗುಂಡ ಹಾಕ್ತಾರೆ. ಗುಂಡ ಹಾಕ್ಬಿಟ್ಟು ಇಲ್ಲಿಂದ ಬೆಂಕಿ ಇಕ್ತಾರ ಗೌಡ್ರೆ. ಹೋಗ್ ಡಮಾರ್ ಅಂತ ಹೊಡೆದು ಬಿಡ್ತೈತೆ ಇದು. ಹೇಳ್ರಿ, ಇದು ಪಿರಂಗಿ. ಕೋಟೆ ಕೊತ್ತಲಗಳನ್ನೆಲ್ಲ ಪುಡಿ ಮಾಡಲು, ಇದನ್ನ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಇದನ್ನ ಬಳಸ್ತಾ ಇದ್ರು. ನಮ್ಮಲ್ಲಿ ಟಿಪ್ಪು ಸುಲ್ತಾನ್ ಇದರಲ್ಲಿ ಜಾಸ್ತಿ ಬಳಸ್ತಿದ್ರಂತ ಇವನ್ನ ಪಿರಂಗಿಗಳನ್ನ. ಕೋಟೆ ಹೊಡಿಯಕ್ಕೆ, ಯಾಕೆಂದ್ರೆ ದೂರದಾಗ ನಿಂತ್ಕೊಂಡು ಕೋಟೆ ಕಡೆ ಗುರಿ ಮಾಡಿಬಿಟ್ಟು ಆ ಪಿರಂಗಿಗೆ ಬೆಂಕಿ ಇಕ್ಕಿಬಿಟ್ಟವನೆ ಅಂದ್ರೆ ಓದ್ ಮೈಕೆ ಡಮಾರ ಅನಿಸ್ಬಿಡೋದು. ಅವಾಗ ಕೋಟೆಗಳೆಲ್ಲ ಪುಡಿ ಆಗ್ಬಿಡವು. ಸೈನಿಕರೆಲ್ಲ ಬೇರೆ ರಾಜ್ಯದೊಳಗೆ ನುಗ್ಗಿಬಿಟ್ಟು ಅಲ್ಲಿ ಧ್ವಂಸ ಮಾಡ್ಬಿಡೋರು. ಯುದ್ಧ ಮಾಡಕ್ ಬಳಸಾರ ಗೌಡ್ರಿ ಪಿರಂಗಿನ. ಹಂಗಾರೆ ಇದು ಒಂಥರ ಹಳೆ ಕಾಲದ ಬಾಂಬ್ ಬಿದ್ದಂಗೆ ಅನ್ನಪ್ಪ. ಇವಾಗ ಅಲ್ವೋ, ಇವಾಗ ಈ ದೇಶದಾಗ ಕುಕೊಂಡು ಬೇರೆ ದೇಶನ ಉಡೀಸ್ ಮಾಡಾಕ್ತಾರೆ. ಆಗಿನ ಕಾಲದಾಗ ಈ ಪಿರಂಗಿನ ಬಾಂಬ್ ತರ ಯೂಸ್ ಮಾಡ್ಯಾರನಪ್ಪ ಅಲ್ವೇ? ಹೌದು ಗೌಡ್ರೆ, ನೀವ್ ಹೇಳೋ ಸರ್ ಒಂಥರ ತಿಳ್ಕೊಬಹುದು. ಹಳೆ ಕಾಲದ್ದು ಬಾಂಬೆ ಅಂದ್ಕೊಂಡ್ಬಿಡ್ರಿ. ಅವಾಗ ಬಾಂಬು ಗಿಂಬು ಎಲ್ಲಿದ್ವು ಗೌಡ್ರೆ? ಇಂಥವೇ ಕತ್ತಿ, ಬಿಲ್ಲು, ಬಾಣ, ಪಿರಂಗಿ, ತಿರ್ಗಾ ಇವತ್ತು ಇಂಥವೆಲ್ಲ ಇದು ಗೌಡ್ರೆ. ಇನ್ನೊಂದು ಗೊತ್ತೇ, ಬರೀ ಆಯುಧಾಲಯ ಅಂತಲೇ ಐತೆ ನಮ್ಮ ಅರಮನೆಯಲ್ಲಿ. ಅಲ್ಲಿ ರಾಜ ಮಹಾರಾಜರು ಬಳಸಿದಂತ ಕತ್ತಿಗಳು, ಪಿರಂಗಿ, ಇವು ತಿರ್ಗಾ ವ್ಯಾತವೆಲ್ಲ ಗುರಾಣಿಗಳು ಅವೆಲ್ಲ ಎಲ್ಲ ಇದಾವೆ ಗೌಡ್ರಿ. ಈಗ ನಮ್ಗೆ ಗೊತ್ತಿಲ್ಲ ನೋಡಕ್ಕೆ. ರಪ 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 ಒಂದ್ ರೌಂಡ್ ನೋಡ್ಕೊಂಡು
ನಾವಿನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಹೋಗಿ ಹೊತ್ತಾಗೈತೆ, ನಡೀರಿ ಹೋಗೋಣ. ಹ್ಞೂ ಹೋಗೋಣ ಸೀನಾ ಇನ್ನ. ನಡೀರಿ ಗೌಡ್ರೆ, ಹೊತ್ತಾಗೈತೆ, ಹೋಗೋಣ. ಗೌಡ್ರೆ, ಒಟ್ನಾಗೆ ಅರಮನೆ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಟ್ಲೆ ಹೇಳ್ಬೋದು ಗೌಡ್ರೆ. ಈಗ ನಮ್ಗೆ ಗೊತ್ತಿಲ್ಲ, ಆದ್ರೂ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ಬಿಟ್ರೆ ಕಣ್ಣಿಗೆ ಆನಂದವಾಕೈತಿ ಮೈಸೂರು ಅರಮನೆ. ಗೌಡ್ರೆ ಮರ್ತಿದ್ದೀನಿ, ಇನ್ನೊಂದು ಮರ್ತಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಮೈಸೂರು ಹನುಮಂತ ಪಲಾವ್ ತಿಂದು ಹೋಗೋದು ಮರಿಬೇಡದು. ಇಲ್ಲೇ ಎಲ್ಲಿದ್ದೀನಪ್ಪೋ. ಇಲ್ಲ ಯಾವ ಪಲಾವು ಏನೋಪ್ಪ, ಅಲ್ಲಿ ಹೋಗಿ ಬರ್ಬೋಲೆ ಓದ್ತಾದಂಗೆ ಆಕೈತೆ. ಆತ್ರ ಎಲ್ಲ ಬಂದು ಅದೇಳಿ ತಿಂದೆ ಹೋಗೋಣ.